ಗಮನಿಸ್ತಾ ಹೋಗೋಣ. ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆ ಆಗಿರುವಂತದ್ದು 10 ಸುತ್ತು ಗುಂಡಿನ ದಾಳಿಯನ್ನ ಮಾಡಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಕೆನಡಾದ ಪೊಲೀಸರು ಈಗಾಗಲೇ ಯಾಕೆ ಗುಂಡಿಟ್ಟು ಕೊಲೆ ಮಾಡಿದ್ದಾರೆ, ಏನು ಎತ್ತ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದ್ ಕಡೆ ಹಳೆ ವೈಷಮ್ಯ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆ ತನಿಖೆಯನ್ನ ನಡೆಸುವ ಕೆಲಸ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಗುಂಡಿಟ್ಟು ದಾಳಿಯನ್ನ ನಡೆಸಿದ್ದಾರೆ ಅಂತ ಹೇಳಿ ಕೆನಡಾದ ಟೊರೊಂಟೊದ ಎಟೋಬಿಕೋಕ್ ಅನ್ನುವಲ್ಲಿ ನಡೆದಿರುವಂತಹ ಘಟನೆ. ಶನಿವಾರ ಮಧ್ಯಾಹ್ನ 3:30ಕ್ಕೆ ಮಾಲ್ ಬಳಿ ಗುಂಡಿನ ದಾಳಿ ನಡೆದಿರೋದು. ಚಂದನ್ ಚಲಾಯಿಸ್ತಾ ಇದ್ದ ಕಾರಿಗೆ 10 ಸುತ್ತು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಚಂದನ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಟೊರೊಂಟೊದ ಆಸ್ಪತ್ರೆಯಲ್ಲಿ ಚಂದನ್ ಕೊನೆಯುಸಿರೆಳೆದಿರೋದು. ಹಳೆ ವೈಷಮ್ಯಕ್ಕೆ ದಾಳಿ ಶಂಕೆ ಅಂತ ಕೆನಡಾ ಪೊಲೀಸರು ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಗುಂಡಿನ ದಾಳಿ ನಡೀತು, ಯಾರಿಂದ ನಡೀತು ಅನ್ನೋದರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಈಗ ಕೆನಡಾ ಪೊಲೀಸರಿಂದ ಆಗ್ತಾ ಇದೆ. ಇತ್ತ ಚಂದನ್ ಸಾವಿನ ಸುದ್ದಿ ಕೇಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆನಡಾದ ಬ್ರಾಂಪ್ಟನ್ನಲ್ಲಿ ಚಂದನ್ ವಾಸವಿದ್ರು. ಗುಂಡಿನ ದಾಳಿಯ ಬಳಿಕ ಸ್ಥಳದಿಂದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ವುಡ್ ಬ್ಯಾಂಕ್ ಶಾಪಿಂಗ್ ಮಾಲ್ ಬಳಿ ಚಂದನ್ ಮೇಲೆ ದಾಳಿ ನಡೆದಿರೋದು. ಬಿಳಿ ಬಣ್ಣದ ಹುಂಡೈ ಎಸ್ಯುವಿ ಡ್ರೈವಿಂಗ್ ಮಾಡ್ತಾ ಇದ್ದದ್ದು ಚಂದನ್. ಡ್ರೈವರ್ ಮುಂಭಾಗದ ಗಾಜು, ಕಿಟಕಿ ಎಲ್ಲವೂ ಕೂಡ ದಾಳಿಗೆ ಛಿದ್ರ ಆಗಿದೆ. ಕೆನಡಾದಲ್ಲಿ ಕಳೆದ 7 ವರ್ಷಗಳಿಂದ ವಾಸ ಇದ್ದದ್ದು ಈ ನೆಲಮಂಗಲ ನಿವಾಸಿ ಚಂದನ್. 7 ವರ್ಷಗಳಿಂದ ಕೆನಡಾದಲ್ಲಿಯೇ ವಾಸವಿದ್ರು. ಇದ್ದಕ್ಕಿದ್ದಂತೆ ಏನಾಯಿತು, ಯಾಕೆ ಇವರ ಮೇಲೆ ಈ ರೀತಿ ದಾಳಿ ನಡೀತು ಅನ್ನುವಂಥದ್ದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ತ್ಯಾಮಗೊಂಡ್ಲು ನಿವಾಸಿ ಈ ಚಂದನ್ ಕಳೆದ 7 ವರ್ಷಗಳಿಂದ ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕೆನಡಾದಲ್ಲಿ ವಾಸ ಇದ್ದದ್ದು. ನಂದಕುಮಾರ್ಗೆ ಒಬ್ಬನೇ ಮಗನಾಗಿರೋದು ಚಂದನ್. ಕೆನಡಾದಲ್ಲಿ ಸಾಮಾಜಿಕ ಕಾರ್ಯಕರ್ತ ಆಗಿದ್ದು. ಈ ಹಿನ್ನೆಲೆ ಚಂದನ್ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಂದಕುಮಾರ್ ಖಾಸಗಿ ಶಾಲೆಯ ಶಿಕ್ಷಕರು, ಅಂದ್ರೆ ಚಂದನ್ ತಂದೆ. ಈ ಕಡೆ ಚಂದನ್ 7 ವರ್ಷಗಳಿಂದ ಕೆನಡಾದಲ್ಲಿ ಇದ್ದದ್ದು, ಸಾಮಾಜಿಕ ಕಾರ್ಯಕರ್ತರಾಗಿದ್ರು ಅಂತ ಹೇಳಿ. ಸೊ ಇದೇ ವಿಚಾರಕ್ಕಾಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿಯಾಗಿದ್ದ ಚಂದನ್ ಕೆನಡಾದಲ್ಲಿ 7 ವರ್ಷಗಳಿಂದ ವಾಸವಿದ್ರು. 7 ವರ್ಷದಿಂದ ಬ್ರಾಂಪ್ಟನ್ ಇಲ್ಲಿ ವಾಸ ಇದ್ದ ಚಂದನ್ ಈ ರೀತಿ ಗುಂಡಿನ ದಾಳಿಗೆ ಒಳಗಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈಗ ಕಾರಣ ಏನಾದರೂ ಗೊತ್ತಾಗಿದೆ? ಯಾವ ಕಾರಣಕ್ಕಾಗಿ ಈ ರೀತಿ ಭೀಕರ ಗುಂಡಿನ ದಾಳಿ ನಡೆದಿದೆ ಅಂತ? ಎಸ್ ಶ್ರೀಪಾದ್, ಪ್ರಮುಖವಾಗಿ ನಿಖರ ಕಾರಣಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಪ್ರಮುಖವಾಗಿ ಚಂದನ್ ಕಳೆದ 7 ವರ್ಷಗಳಿಂದ ಕೆನಡಾದಲ್ಲೇ ವಾಸವನ್ನ ಮಾಡಿರ್ತಾರೆ. ಅಲ್ಲಿ ಒಂದಿಷ್ಟು ಬಿಸ್ನೆಸ್ ಗಳನ್ನ ಕೂಡ ರನ್ ಮಾಡ್ತಾ ಇರ್ತಾರೆ. ಒಂದಿಷ್ಟು ಕಂಪನಿಗಳ ಜೊತೆಗೆ ಟೈ ಅಪ್ ಮಾಡಿಕೊಂಡು ಅವರ ಜೊತೆಗೆ ಕೆಲಸ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಕೆನಡಾದಲ್ಲಿ ಒಂದಿಷ್ಟು ಸಂಘಟನೆಗಳ ಜೊತೆಗೆ ಅವರು ತುಂಬಾ ಹತ್ತಿರವಾಗಿರುವಂತದ್ದು, ಮತ್ತೆ ಒಂದಿಷ್ಟು ಸಾಮಾಜಿಕ ಕಳಕಳಿಯ ಕೆಲಸಗಳು ಮತ್ತೆ ಸೋಷಿಯಲ್ ಆಕ್ಟಿವಿಟಿಗಳನ್ನ ಮಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಲ್ಲಿರುವಂತಹ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿರುವಂತದ್ದು, ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡಿರುವಂತದ್ದು, ಈ ರೀತಿಯಾದಂತಹ ಕೆಲಸವನ್ನ ಕೂಡ ಅವರು ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಕಳೆದ 7 ವರ್ಷಗಳಿಂದ ಅವರು ತಮ್ಮ ನಿವಾಸದ ಕಡೆಗೆ ಬಂದು ಇರಲಿಲ್ಲ. ಒಂದು ಬಾರಿ ಬಂದು ಹೋಗಿದ್ರು. ನೆಲಮಂಗಲದ ತ್ಯಾಮಗೊಂಡ್ಲುನ ನಿವಾಸಿಯಾಗಿರುವಂತಹ ಚಂದನ್ ಅವರ ತಂದೆ ನಂದಕುಮಾರ್ ಇಲ್ಲಿ ಖಾಸಗಿ ಶಾಲೆ ಒಂದರಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಮಗನ ಆಸೆಯ ಮೇರೆಗೆ ತಾನು ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ಆಸೆ ಏನು ಮಗನಿಗಿತ್ತು, ಆ ಒಂದು ಆಸೆಯ ಮೇರೆಗೆ ಮಗನನ್ನ ಕೆನಡಾಕ್ಕೆ ಕಳಿಸಿಕೊಡಲಾಗುತ್ತೆ. ಕೆನಡಾದಲ್ಲೇ ಒಳ್ಳೆ ಬಿಸ್ನೆಸ್ ಅನ್ನ ಕೂಡ ನಡೆಸ್ತಾ ಇರ್ತಾರೆ. ಸಂಪೂರ್ಣವಾಗಿ ತಮ್ಮ ಮನೆಯ ಜವಾಬ್ದಾರಿಯನ್ನ ಚಂದನ್ ಕುಮಾರ್ ಹೊತ್ತುಕೊಂಡಿರ್ತಾರೆ. ಅದಾದ ಬಳಿಕ ಒಂದಿಷ್ಟು ತಂದೆ ಮತ್ತೆ ಮಗನ ನಡುವೆ ಕೂಡ ಒಂದಿಷ್ಟು ಮಾತಿನ ಚಕಮಕಗಳಾಗಿರುತ್ತೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ 7 ವರ್ಷಗಳಿಂದ ಕೂಡ ಮಗ ಬೆಂಗಳೂರಿಗೆ ಬರಲಿಲ್ಲ, ನಿವಾಸಕ್ಕೆ ಬರಲಿಲ್ಲ ಅನ್ನುವಂತಹ ನೋವು ತಂದೆಗೆ ಕೂಡ ಇರುತ್ತೆ. ಪದೇ ನೀವು ಕೆನಡಾದಿಂದ ಬೆಂಗಳೂರಿಗೆ ಬನ್ನಿ ಅನ್ನುವಂತಹ ಮಾತನ್ನ ಕೂಡ ತಂದೆ ಹೇಳ್ತಾ ಇರ್ತಾರೆ. ಮತ್ತೆ ಇದೀಗ ಏಕಾಏಕಿಯಾಗಿ ಚಂದನ್ ಕುಮಾರ್ ಮೇಲೆ ಗುಂಡಿನ ದಾಳಿ ಆಗಿರುವಂತದ್ದು. ಪ್ರಮುಖವಾಗಿ ಕೆನಡಾದಲ್ಲಿ ಶನಿವಾರ ಮಧ್ಯಾಹ್ನ ತಾನು ಚಲಾಯಿಸಿಕೊಂಡು ಹೋಗ್ತಾ ಇದ್ದಂತಹ ಕಾರ್ ಏನಿದೆ, ಕಾರಿನ ಮುಂಭಾಗದಿಂದ ಗುಂಡಿನ ದಾಳಿ ಆಗುತ್ತೆ. ಗುಂಡಿನ ದಾಳಿಯ ರಭಸಕ್ಕೆ ಸಂಪೂರ್ಣವಾಗಿ ಕಾರಿನ ಮುಂಭಾಗ ಮತ್ತೆ ಪಕ್ಕದ ಗಾಜುಗಳು ಕೂಡ ಸಂಪೂರ್ಣವಾಗಿ ಚಲ್ಲಾಪಿಲಿ ಆಗಿರುವಂತದ್ದು. 10 ಸುತ್ತಿನ ಗುಂಡಿನ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ
ಚಂದನ್ನ ಎದೆಯ ಭಾಗವನ್ನ ಗುಂಡು ಸೀಳಿಕೊಂಡು ಚಂದನ್ ಸ್ಥಳದಲ್ಲೇ ಸಾವನ್ನಪ್ತಾರೆ. ಖಾಸಗಿ ಅಲ್ಲಿನ ಕೆನಡಾದ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನ ಮಾಡಿದ್ರು ಕೂಡ ಆಸ್ಪತ್ರೆಯಲ್ಲಿ ಕೆಲ ಹೊತ್ತು ಮಾತ್ರ ಜೀವ ಇರುತ್ತೆ. ಅದಾದ ಬಳಿಕ ಅಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಸದ್ಯ ಇದೀಗ ಕೆನಡಾ ಪೊಲೀಸರು ಕೂಡ ಈ ಒಂದು ವಿಚಾರದ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಯಾವ ಕಾರಣಕ್ಕೆ ಆಯ್ತು, ನಿಖರ ಕಾರಣ ಏನು ಅಂತ ಹೇಳಿ ಒಂದು ಮೊದಲ ಹಂತವಾಗಿ ಇದೀಗ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ರು, ಮತ್ತೆ ಅಲ್ಲಿ ಒಂದಿಷ್ಟು ವ್ಯಕ್ತಿಗಳ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ರು, ಅವರು ಮಾಡುವಂತಹ ತಪ್ಪುಗಳ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿದ್ರು. ಆ ಒಂದು ದ್ವೇಷದಿಂದ ಕೊಲೆ ಮಾಡಲಾಗಿದೆ ಅನ್ನುವಂತಹ ಶಂಕೆಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಯಾರು ಕೊಲೆಯನ್ನ ಮಾಡಿಸಿದ್ರು ಮತ್ತೆ ನಿಖರವಾಗಿ ಏನಿತ್ತು ಕಾರಣ ಅನ್ನೋದ್ರ ಬಗ್ಗೆ ಕೆನಡಾ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಸಂಜೆಯ ಹೊತ್ತಿಗೆ ಅಥವಾ ನಾಳೆ ಮುಂಜಾನೆ ಹೊತ್ತಿಗೆ ಚಂದನ್ ಮೃತದೇಹ ತ್ಯಾಮಗೊಂಡ್ಲಿನ ಚಂದನ್ ನಿವಾಸಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಶರಣ್ ಮಾಹಿತಿಗೆ. ಹೋಗೋಣ. ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆ ಆಗಿರುವಂತದ್ದು 10 ಸುತ್ತು ಗುಂಡಿನ ದಾಳಿಯನ್ನ ಮಾಡಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಕೆನಡಾದ ಪೊಲೀಸರು ಈಗಾಗಲೇ ಯಾಕೆ ಗುಂಡಿಟ್ಟು ಕೊಲೆ ಮಾಡಿದ್ದಾರೆ, ಏನು ಎತ್ತ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದ್ ಕಡೆ ಹಳೆ ವೈಷಮ್ಯ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದ್ ಕಡೆ ತನಿಖೆಯನ್ನ ನಡೆಸುವ ಕೆಲಸ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಗುಂಡಿಟ್ಟು ದಾಳಿಯನ್ನ ನಡೆಸಿದ್ದಾರೆ ಅಂತ ಹೇಳಿ ಕೆನಡಾದ ಟೊರೊಂಟೊದ ಎಟೋಬಿಕೋಕ್ ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಶನಿವಾರ ಮಧ್ಯಾಹ್ನ 3:30ಕ್ಕೆ ಮಾಲ್ ಬಳಿ ಗುಂಡಿನ ದಾಳಿ ನಡೆದಿರೋದು. ಚಂದನ್ ಚಲಾಯಿಸ್ತಾ ಇದ್ದ ಕಾರಿಗೆ 10 ಸುತ್ತು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಚಂದನ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಟೊರೊಂಟೊದ ಆಸ್ಪತ್ರೆಯಲ್ಲಿ ಚಂದನ್ ಕೊನೆಯುಸಿರೆಳೆದಿರೋದು. ಹಳೆ ವೈಷಮ್ಯಕ್ಕೆ ದಾಳಿ ಶಂಕೆ ಅಂತ ಕೆನಡಾ ಪೊಲೀಸರು ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಗುಂಡಿನ ದಾಳಿ ನಡೀತು, ಯಾರಿಂದ ನಡೀತು ಅನ್ನೋದರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಈಗ ಕೆನಡಾ ಪೊಲೀಸರಿಂದ ಆಗ್ತಾ ಇದೆ. ಇತ್ತ ಚಂದನ್ ಸಾವಿನ ಸುದ್ದಿ ಕೇಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆನಡಾದ ಬ್ರಾಂಪ್ಟನ್ನಲ್ಲಿ ಚಂದನ್ ವಾಸವಿದ್ರು. ಗುಂಡಿನ ದಾಳಿಯ ಬಳಿಕ ಸ್ಥಳದಿಂದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ವುಡ್ಬೈನ್ ಶಾಪಿಂಗ್ ಮಾಲ್ ಬಳಿ ಚಂದನ್ ಮೇಲೆ ದಾಳಿ ನಡೆದಿರೋದು. ಬಿಳಿ ಬಣ್ಣದ ಹುಂಡೈ ಎಸ್ಯುವಿ ಡ್ರೈವಿಂಗ್ ಮಾಡ್ತಾ ಇದ್ದದ್ದು ಚಂದನ್. ಡ್ರೈವರ್ ಮುಂಭಾಗದ ಗಾಜು, ಕಿಟಕಿ ಎಲ್ಲವೂ ಕೂಡ ದಾಳಿಗೆ ಛಿದ್ರ ಆಗಿದೆ. ಕೆನಡಾದಲ್ಲಿ ಕಳೆದ 7 ವರ್ಷಗಳಿಂದ ವಾಸ ಇದ್ದದ್ದು ಈ ನೆಲಮಂಗಲ ನಿವಾಸಿ ಚಂದನ್. 7 ವರ್ಷಗಳಿಂದ ಕೆನಡಾದಲ್ಲಿಯೇ ವಾಸವಿದ್ರು. ಇದ್ದಕ್ಕಿದ್ದಂತೆ ಏನಾಯಿತು, ಯಾಕೆ ಇವರ ಮೇಲೆ ಈ ರೀತಿ ದಾಳಿ ನಡೀತು ಅನ್ನುವಂಥದ್ದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ತ್ಯಾಮಗೊಂಡ್ಲು ನಿವಾಸಿ ಈ ಚಂದನ್ ಕಳೆದ 7 ವರ್ಷಗಳಿಂದ ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕೆನಡಾದಲ್ಲಿ ವಾಸ ಇದ್ದದ್ದು. ನಂದಕುಮಾರ್ಗೆ ಒಬ್ಬನೇ ಮಗನಾಗಿರೋದು ಚಂದನ್. ಕೆನಡಾದಲ್ಲಿ ಸಾಮಾಜಿಕ ಕಾರ್ಯಕರ್ತ ಆಗಿದ್ದು. ಈ ಹಿನ್ನೆಲೆ ಚಂದನ್ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಂದಕುಮಾರ್ ಖಾಸಗಿ ಶಾಲೆಯ ಶಿಕ್ಷಕರು, ಅಂದ್ರೆ ಚಂದನ್ ತಂದೆ. ಈ ಕಡೆ ಚಂದನ್ 7 ವರ್ಷಗಳಿಂದ ಕೆನಡಾದಲ್ಲಿ ಇದ್ದದ್ದು, ಸಾಮಾಜಿಕ ಕಾರ್ಯಕರ್ತರಾಗಿದ್ರು ಅಂತ ಹೇಳಿ. ಸೊ ಇದೇ ವಿಚಾರಕ್ಕಾಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿಯಾಗಿದ್ದ ಚಂದನ್ ಕೆನಡಾದಲ್ಲಿ 7 ವರ್ಷಗಳಿಂದ ವಾಸವಿದ್ರು. 7 ವರ್ಷದಿಂದ ಬ್ರಾಂಪ್ಟನ್ ಇಲ್ಲಿ ವಾಸ ಇದ್ದ ಚಂದನ್ ಈ ರೀತಿ ಗುಂಡಿನ ದಾಳಿಗೆ ಒಳಗಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈಗ ಕಾರಣ ಏನಾದರೂ ಗೊತ್ತಾಗಿದೆ? ಯಾವ ಕಾರಣಕ್ಕಾಗಿ ಈ ರೀತಿ ಭೀಕರ ಗುಂಡಿನ ದಾಳಿ ನಡೆದಿದೆ ಅಂತ? ಎಸ್ ಶ್ರೀಪಾದ್, ಪ್ರಮುಖವಾಗಿ ನಿಖರ ಕಾರಣಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಪ್ರಮುಖವಾಗಿ ಏನೋ ಚಂದನ್ ಕಳೆದ 7 ವರ್ಷಗಳಿಂದ ಕೆನಡಾದಲ್ಲೇ ವಾಸವನ್ನ ಮಾಡಿರ್ತಾರೆ. ಅಲ್ಲಿ ಒಂದಿಷ್ಟು ಬಿಸ್ನೆಸ್ ಗಳನ್ನ ಕೂಡ ರನ್ ಮಾಡ್ತಾ ಇರ್ತಾರೆ. ಒಂದಿಷ್ಟು ಕಂಪನಿಗಳ ಜೊತೆಗೆ ಟೈ ಅಪ್ ಮಾಡಿಕೊಂಡು ಅವರ ಜೊತೆಗೆ ಕೆಲಸ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಕೆನಡಾದಲ್ಲಿ ಒಂದಿಷ್ಟು ಸಂಘಟನೆಗಳ ಜೊತೆಗೆ ಅವರು ತುಂಬಾ ಹತ್ತಿರವಾಗಿರುವಂತದ್ದು, ಮತ್ತೆ ಒಂದಿಷ್ಟು ಸಾಮಾಜಿಕ ಕಳಕಳಿಯ ಕೆಲಸಗಳು ಮತ್ತೆ ಸೋಷಿಯಲ್ ಆಕ್ಟಿವಿಟಿಗಳನ್ನ ಮಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಲ್ಲಿರುವಂತಹ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿರುವಂತದ್ದು, ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡಿರುವಂತದ್ದು, ಈ ರೀತಿಯಾದಂತಹ ಕೆಲಸವನ್ನ ಕೂಡ ಅವರು ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಕಳೆದ 7 ವರ್ಷಗಳಿಂದ ಅವರು ತಮ್ಮ ನಿವಾಸದ ಕಡೆಗೆ ಬಂದು ಇರಲಿಲ್ಲ. ಒಂದು ಬಾರಿ ಬಂದು ಹೋಗಿದ್ರು. ನೆಲಮಂಗಲದ ತ್ಯಾಮಗೊಂಡ್ಲುನ ನಿವಾಸಿಯಾಗಿರುವಂತಹ ಚಂದನ್ ಏನಿರ್ತಾರೆ
ಇರ್ತಾರೆ. ಅವರ ತಂದೆ ನಂದಕುಮಾರ್ ಇಲ್ಲಿ ಖಾಸಗಿ ಶಾಲೆ ಒಂದರಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಮಗನ ಆಸೆಯ ಮೇರೆಗೆ ತಾನು ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ಆಸೆ ಏನು ಮಗನಿಗಿತ್ತು, ಆ ಒಂದು ಆಸೆಯ ಮೇರೆಗೆ ಮಗನನ್ನ ಕೆನಡಾಕ್ಕೆ ಕಳಿಸಿಕೊಳ್ಳಲಾಗುತ್ತೆ. ಕೆನಡಾದಲ್ಲೇ ಒಳ್ಳೆ ಬಿಸ್ನೆಸ್ ಅನ್ನ ಕೂಡ ನಡೆಸ್ತಾ ಇರ್ತಾರೆ. ಸಂಪೂರ್ಣವಾಗಿ ತಮ್ಮ ಮನೆಯ ಜವಾಬ್ದಾರಿಯನ್ನ ಚಂದನ್ ಕುಮಾರ್ ಹೊತ್ತುಕೊಂಡಿರ್ತಾರೆ. ಅದಾದ ಬಳಿಕ ಒಂದಿಷ್ಟು ತಂದೆ ಮತ್ತೆ ಮಗನ ನಡುವೆ ಕೂಡ ಒಂದಿಷ್ಟು ಮಾತಿನ ಚಕಮಕಗಳಾಗಿರುತ್ತೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ 7 ವರ್ಷಗಳಿಂದ ಕೂಡ ಮಗ ಬೆಂಗಳೂರಿಗೆ ಬರಲಿಲ್ಲ, ನಿವಾಸಕ್ಕೆ ಬರಲಿಲ್ಲ ಅನ್ನುವಂತಹ ನೋವು ತಂದೆಗೆ ಕೂಡ ಇರುತ್ತೆ. ಪದೇ ಪದೇ ನೀವು ಕೆನಡಾದಿಂದ ಬೆಂಗಳೂರಿಗೆ ಬನ್ನಿ ಅನ್ನುವಂತಹ ಮಾತನ್ನ ಕೂಡ ತಂದೆ ಹೇಳ್ತಾ ಇರ್ತಾರೆ. ಮತ್ತೆ ಇದೀಗ ಏಕಾಏಕಿಯಾಗಿ ಚಂದನ್ ಕುಮಾರ್ ಮೇಲೆ ಗುಂಡಿನ ದಾಳಿ ಆಗಿರುವಂತದ್ದು. ಪ್ರಮುಖವಾಗಿ ಕೆನಡಾದಲ್ಲಿ ಶನಿವಾರ ಮಧ್ಯಾಹ್ನ ತಾನು ಚಲಾಯಿಸಿಕೊಂಡು ಹೋಗ್ತಾ ಇದ್ದಂತಹ ಕಾರ್ ಏನಿದೆ, ಕಾರಿನ ಮುಂಭಾಗದಿಂದ ಗುಂಡಿನ ದಾಳಿ ಆಗುತ್ತೆ. ಗುಂಡಿನ ದಾಳಿಯ ರಭಸಕ್ಕೆ ಸಂಪೂರ್ಣವಾಗಿ ಕಾರಿನ ಮುಂಭಾಗ ಮತ್ತೆ ಪಕ್ಕದ ಗಾಜುಗಳು ಕೂಡ ಸಂಪೂರ್ಣವಾಗಿ ಚಲ್ಲಾಪಿಲ್ಲಿ ಆಗಿರುವಂತದ್ದು. 10 ಸುತ್ತಿನ ಗುಂಡಿನ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಚಂದನ್ನ ಎದೆಯ ಭಾಗವನ್ನ ಗುಂಡು ಸೀಳಿಕೊಂಡು ಚಂದನ್ ಸ್ಥಳದಲ್ಲೇ ಸಾವನ್ನಪ್ತಾರೆ. ಖಾಸಗಿ ಅಲ್ಲಿನ ಕೆನಡಾದ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನ ಮಾಡಿದ್ರು ಕೂಡ ಆಸ್ಪತ್ರೆಯಲ್ಲಿ ಕೆಲ ಹೊತ್ತು ಮಾತ್ರ ಜೀವ ಇರುತ್ತೆ. ಅದಾದ ಬಳಿಕ ಅಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಸದ್ಯ ಇದೀಗ ಕೆನಡಾ ಪೊಲೀಸರು ಕೂಡ ಈ ಒಂದು ವಿಚಾರದ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಯಾವ ಕಾರಣಕ್ಕೆ ಆಯ್ತು, ನಿಖರ ಕಾರಣ ಏನು ಅಂತ ಹೇಳಿ ಒಂದು ಮೊದಲ ಹಂತವಾಗಿ ಇದೀಗ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ರು, ಮತ್ತೆ ಅಲ್ಲಿ ಒಂದಿಷ್ಟು ವ್ಯಕ್ತಿಗಳ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ರು, ಅವರು ಮಾಡುವಂತಹ ತಪ್ಪುಗಳ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿದ್ರು. ಆ ಒಂದು ದ್ವೇಷದಿಂದ ಕೊಲೆ ಮಾಡಲಾಗಿದೆ ಅನ್ನುವಂತಹ ಶಂಕೆಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಯಾರು ಕೊಲೆಯನ್ನ ಮಾಡಿಸಿದ್ರು ಮತ್ತೆ ನಿಖರವಾಗಿ ಏನಿತ್ತು ಕಾರಣ ಅನ್ನೋದ್ರ ಬಗ್ಗೆ ಕೆನಡಾ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇಂದು ಸಂಜೆಯ ಹೊತ್ತಿಗೆ ಅಥವಾ ನಾಳೆ ಮುಂಜಾನೆ ಹೊತ್ತಿಗೆ ಚಂದನ್ ಮೃತದೇಹ ತ್ಯಾಮಗೊಂಡ್ಲಿನ ಚಂದನ್ ನಿವಾಸಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಶರಣ್ ಮಾಹಿತಿಗೆ.